ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಸೃಷ್ಟಿಸಿರುವ ಸಂಕಷ್ಟ ಅಷ್ಟಿಷ್ಟಲ್ಲ. ಯುದ್ಧದಿಂದಾಗುವ ಸಾವು ನೋವು, ಯುದ್ಧದ ಬಳಿಕ ಬರುವ ಕಷ್ಟ ನಷ್ಟ ಅಷ್ಟಿಷ್ಟಲ್ಲ. ಈ ಕಷ್ಟ ನಷ್ಟದ ಎಫೆಕ್ಟ್ ಕರುನಾಡಿನ ಅನ್ನದಾತರಿಗೂ ತಟ್ಟಿದೆ. ಅಲ್ಲಿ ಯುದ್ಧ ನಡೆದೈತೆ, ನಾವು ಇಲ್ಲಿ ಯುದ್ಧ ಮಾರ್ಕೆಟ್ನಾಗ ಯುದ್ಧ ನಡೆದೈತೆ. ಆ ಕಾರಣ ಇದೇನಾಯ್ತು ಅಲ್ಲಿ ರಾಷ್ಟ್ರಗಳ ನಡುವೆ ಯುದ್ಧ ನಡೀತಾ ಇದ್ರೆ ಇಲ್ಲಿ ಬದುಕಿಗಾಗಿ ಯುದ್ಧ ಮಾಡುವ ಸ್ಥಿತಿ ಎದುರಾಗಿದೆ. ಹೌದು, ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದಾಗಿ 10 ಸಮಸ್ಯೆ ತಲೆದೋರಿದೆ. ರಫ್ತು ಸ್ಥಗಿತ, ಹೋಟೆಲ್ಗಳಲ್ಲಿನ ವಹಿವಾಟು ಕುಂಠಿತದಿಂದಾಗಿ ಕ್ಯಾಬೇಜ್ನ ಬೇಡಿಕೆ ಕುಸಿದಿದೆ. 10 ಕೆಜಿ ಕ್ಯಾಬೇಜ್ ಜಸ್ಟ್ 10 ರಿಂದ 15 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಹೀಗಾಗಿ ಬೆಳಗಾವಿಯ ಕಡೋಲಿಯ ರೈತ ಕ್ಯಾಬೇಜ್ ಅನ್ನ ನಾಶಪಡಿಸಿದ್ದಾನೆ. ಇದು 4 ನಮೂನೆ 4 ಬಣ್ಣ ಹಚ್ತೈತ್ರಿ ಸರ್. ಇದರ ಪಕ್ಕಾ ಲ್ಯಾಟ್ರಿ ವ್ಯವಸ್ಥೆ, ಇಂಥ ಪಕ್ಕಾ ಲ್ಯಾಟ್ರಿ ವ್ಯವಸ್ಥೆಗೆ ನಾವೆಲ್ಲ ಇದ್ರ ಜೋಡಿ ಯುದ್ಧ ಆಡಕತ್ತೆ ಸರ್. ಅಲ್ಲಿ ಯುದ್ಧ ನಡೆದೈತೆ, ನಾವು ಇಲ್ಲಿ ಯುದ್ಧ ಮಾರ್ಕೆಟ್ನಾಗ ಯುದ್ಧ ನಡೆದೈತೆ. ಆ ಕಾರಣ ಇದೇನಾಯ್ತು ಅಂಗಡಿಯಾರ ಸ್ಪಷ್ಟವಾಗಿ ಹೇಳಕತ್ತಾರು, ನಮ್ಮ ಅಂಗಡಿ ಮುಂದೆ ತರಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇಲ್ಲೇ ಕೊಳತು ಹೋಗ್ತೈತೆ. ಬಾಂಬೆ ಮಾರ್ಕೆಟ್ ಎಲ್ಲೇ ಆ ಕಡೆ ಹೋಗತ್ರಿ. ಇನ್ನು ಬಿರು ಬೇಸಿಗೆಯಲ್ಲಿ ಸೌತೆಕಾಯಿ ಬೆಲೆ ಪಾತಾಳಕ್ಕೆ ಕುಸಿದಿದೆ. 25 ಕೆಜಿ ಸೌತೆಕಾಯಿ 100 ರೂಪಾಯಿಗೂ ಕೇಳೋರಿಲ್ಲ. ಕಲಬುರಗಿಯ ನಂದೂರ ಗ್ರಾಮದಲ್ಲಿ 3 ಎಕರೆಯಲ್ಲಿದ್ದ ಬೆಳೆಯನ್ನ ರೈತ ಕಿತ್ತೆತ್ತಿದ್ದಾನೆ. ಯೂಶ್ವಲಿ ನಾವು ಮೊದಲ ಈ ಸೌತೆಕಾಯಿ ತಗೊಳಕ್ ಹೋಗೋದಾಗ ಈ ಮಾರ್ಕೆಟಿಂಗ್ ರೇಟ್ ಹೇಳಬೇಕಾದ್ರೆ 60-65 ರೂಪಾಯಿ ಕೆಜಿ ಮಾರ್ತಿತ್ತು. ಮುಂದೆ ಎಂಥ ಪರಿಸ್ಥಿತಿ ಬಂತು ಅಂತಂದರೆ 50 ರೂಪಾಯಿಗೆ ಒಂದು ಕಾರ್ಟೂನ್ ಮಾರುವಂಥ ಪರಿಸ್ಥಿತಿ ನಮಗೆ ಬಂತು. ಇತ್ತ ವಿದೇಶಗಳಿಂದ ಬರುವ ಹಣ್ಣುಗಳ ಬೆಲೆ ದುಬಾರಿಯಾಗಿದೆ. ಯಾದಗಿರಿಯಲ್ಲಿ 200 ರೂಪಾಯಿಗೆ ಇದ್ದ ಸೇಬು 300 ರೂಪಾಯಿಗೆ ಏರಿಕೆಯಾಗಿದೆ. ದಾಳಿಂಬೆ, ಆರೆಂಜ್ ಹಾಗೂ ಖರ್ಜೂರದ ಬೆಲೆ ಡಬಲ್ ಆಗಿದೆ. ಗಲ್ಫ್ ಕಂಟ್ರಿಗಳಿಂದ ಆಗಿರ್ಬೋದು ಮತ್ತು ನ್ಯೂಜಿಲೆಂಡ್ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಿಂದ ಹಣ್ಣುಗಳು ಬರ್ತಾ ಇದ್ವು. ಆದ್ರೆ ಈಗ ಯುದ್ಧದ ಪರಿಣಾಮವಾಗಿ ಆಮದು ಆಗ್ತಾ ಇಲ್ಲ. ಸೊ ಹೀಗಾಗಿ ಅದರ ಒಂದು ಹಣ್ಣಿನ ದರ ಕೂಡ ಏಕಾಏಕಿಗೆ ಜಾಸ್ತಿ ಆಗಿರುತ್ತದೆ. ಏನೋ ಇಲ್ಲಿ ನೋಡ್ಬೋದು ಆ್ಯಪಲ್, ಇದು ನ್ಯೂಜಿಲೆಂಡಿಂದ ಏಕಾಏಕಿ ದರ ಜಾಸ್ತಿ ಆದ ಕಾರಣಕ್ಕಾಗಿ 300 ರೂಪಾಯಿ ಕೆಜಿಗೆ ಮಾರಾಟ ಮಾಡುವಂಥ ಸ್ಥಿತಿ ಕೂಡ ಈಗ ಇಲ್ಲಿರುವಂಥ ವ್ಯಾಪಾರಸ್ಥರಿಗೆ ಬಂದಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ಗ್ಯಾಸ್ ಬುಕ್ ಮಾಡಿದ್ರೂ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ 100 ಜನ ಜಮಾಯಿಸಿದ್ರು. ಬಿಸಿಲಿನಲ್ಲಿ ಕಾದು ಹೈರಾಣಾಗಿ ಹೋದ್ರು. ಬುಕ್ ಮಾಡಿದವರಿಗೆ ಸಿಲಿಂಡರ್ ಕೊಡದೆ ಹೆಚ್ಚಿನ ಹಣಕ್ಕೆ ಹೋಟೆಲ್ಗಳಿಗೆ ಮಾರ್ಕೊಳ್ತಿದ್ದಾರೆ ಅಂತ ಗ್ರಾಹಕರು ಆಕ್ರೋಶ ಹೊರಹಾಕಿದ್ರು. ಹುಬ್ಬಳ್ಳಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗೋಸ್ಕರ ಜನರ ಪರದಾಟ ಮುಂದುವರೆದಿರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದ ಕಾರವಾರ ರಸ್ತೆಯಲ್ಲಿರ್ತಕ್ಕಂಥ ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಕಳೆದ 2-3 ಗಂಟೆಗಳಿಂದ ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿರ್ತಕ್ಕಂಥ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ 100 ಜನರು ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಎದಕ್ಕೆ ಬಂದಿರಿ ಸರ್? ಇಲ್ಲಿ ಗ್ಯಾಸ್ ತಗೊಳಕ್ ಬಂದಿರಿ, 15 ದಿವಸ ಆದ್ರಿ. ಇದು ಮಿಸಿದ್ ಬಂದೆ, ಇನ್ನಾದ್ರ ಮನೆಗೆ ಕಳ್ಸ್ತಾರ. ಮನೆಗೆ ಗ್ಯಾಸ ಕಳ್ಸಿರ್ರಿ ಅವ್ರು. ಕಳ್ಸಾರ ಅನ್ನತಾರೆ. ಯಾವಾಗ ಕಳ್ಸಾರೋ 2 ತಿಂಗಳಾಯ್ತಿರಿ ಸರ್. ಈಗ ನಂದು ಏನು ಸಮಾಜ ಬುಕ್ಕಿಂಗ್ ಮಾಡಿದ್ರೆ ಬುಕ್ ಆಗೋವಲ್ದು, ಎತ್ತವಲ್ರು. ಇಲ್ಲಿ ಬಂದು ಕೇಳಿದ್ರೆ ನಿಮ್ಮದು ಬುಕ್ ಆಗಿಲ್ಲ ಅಂತಾರೆ. ನೀವು ತೊಗೊಂಡೋಗಿ, ನಾವು ಸಿಲಿಂಡರ ತೊಗೊಂಡೋಗಿಲ್ಲ 4 ತಿಂಗಳಿಂದ. ಇವರು ನಿಮ್ಮ ಸಿಲಿಂಡರ್ ಬಂದೈತೆ ಅಂತಾರೆ. ಯಾರಿಗೆ ಕೊಟ್ರಿ? ಬುಕ್ನಾಗ ಎಂಟ್ರಿ ಆಗ್ಬೇಕನ್ಬೇಡ, ಅದು ಕೊಟ್ಟಿದ್ದು. ಗ್ಯಾಸ್ ಸಿಲಿಂಡರ್ ಅಭಾವ, ತರಕಾರಿ ಬೆಲೆ ಕುಸಿತ, ಹಣ್ಣುಗಳ ಬೆಲೆ ಏರಿಕೆ, ಯುದ್ಧದ ಎಫೆಕ್ಟ್ ಇನ್ನೂ ಏನೆಲ್ಲ ಕಷ್ಟ ನಷ್ಟಗಳನ್ನ ತಂದೊಡ್ಡುತ್ತೋ ಅನ್ನೋ ದಿಗಿಲು ಹುಟ್ಟಿಸ್ತಾ ಇರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9.